ನಮಸ್ಕಾರ. ಸದಾನ್ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಏನು RTO ಕಚೇರಿ ಇದೆ, ಅದರ ಬಳಿಗೆ ಒಂದು ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ. 15 ವರ್ಷ ಹಿಂದೆ ಮುಖ್ಯಮಂತ್ರಿಗಳು ಬಂದು, ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಿದರು. ಆವಾಗ ಕೂಡ ಮುಖ್ಯಮಂತ್ರಿ ಅವರೇ ಇದ್ದರು. ಆದರೆ ಇದು ಯಾರ ಪ್ರಾಪರ್ಟಿ ನೋಡೋಕೆ ಹೋದರೆ ಬಿ ಶಂಕರನಂದರು 100 ವರ್ಷಕ್ಕೆ ಲೀಸ್ ತೆಗೆದುಕೊಂಡಿದ್ರು. 38 ಗುಂಟೆ ಇದೆ. 9 ಗುಂಟೆಯಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಆಗಿದೆ. ಹಾಗಾದರೆ 55 ವರ್ಷ ಮುಗಿದಿತ್ತು, 100 ವರ್ಷದ. ಆವಾಗ ಇವರು ಕಟ್ಟಡವನ್ನು ಪ್ರಾರಂಭ ಮಾಡಬೇಕಂತ ವಿಚಾರ ಮಾಡಿದರು. ಆವಾಗ ರಮೇಶ್ ಜಾರಕಿಹೊಳಿ ಕೂಡ ಕಾಂಗ್ರೆಸ್ನಲ್ಲೇ ಇದ್ದರು. ಆವಾಗ ಕಾಂಗ್ರೆಸ್ ಕಚೇರಿ ಎಲ್ಲಿತ್ತಪ್ಪ ಅಂದರೆ ಬಿ ಶಂಕರದ ಮನೆ ಮುಂದೆ ಏನು ಬದಿಗೆ ವಾಲಿ ಡಾಕ್ಟರ್ ಇದ್ದಾರೆ ಅಲ್ಲಿತ್ತು. ಅಲ್ಲಿಂದ ಶಿಫ್ಟ್ ಮಾಡಬೇಕು, ಜಾಗ ಹುಡುಕಾಡ್ತಿದ್ರು. ಆವಾಗ ರಮೇಶ್ ಜಾರಕಿಹೊಳಿ ಕಂಡುಬಿತ್ತು. ಅವ್ರು ಏನು ಮಾಡಿದರು, ಹೀಗಾದರೂ ಮಾಡಿ ಇಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ಅವ್ರು ಕೈ ಹಾಕಿರು. ಅಲ್ಲಿ ಈಗೇನು ಶಾಲಿನಿ ರಜನೀಶ್ ಅವರಲ್ಲ ಮುಖ್ಯ ಕಾರ್ಯದರ್ಶಿ, ಆವಾಗ ಶಂಕರಾನಂದನ ಅಳಿಯ ಇದ್ದರು. ಯಾರು? ಭೀಮಸಿರಾವ್ ಶಿಂದೆ. ಅವ್ರು ಏನು ಮಾಡಿದ್ರು ಅಂತಾರೆ, ಬೆಳಗಾವಿಗೆ ಬಂದರು. ಇಲ್ಲಿ ಕಮಿಷನರ್ ಭೇಟಿ ಆದರು. ಎಸ್ ರವಿ ಅಂತ ಕಮಿಷನರ್ ಇದ್ದರು. ಅವರು ಕೂಡ ಹೊಂದಾಣಿಕೆ ಆಯಿತು. ಹಾಗಾದರೆ ಇನ್ನೂ 45 ವರ್ಷ ಈತ ಲೀಸ್ ಇತ್ತು. ಶಂಕರಾನಂದ ಕಡೆಗಣಿಸಿದ್ರಿಂದ ಇದೆಲ್ಲ ಆಗಿದೆ. ಆದರೆ 45 ವರ್ಷ ಇನ್ನೂ ಇದ್ದರೂ ಕೂಡ ಅದು ಹೆಂಗೆ ಇಲ್ಲಿ ಕಟ್ಟಿದರು, ಯಾರು ಪರ್ಮಿಷನ್ ತೆಗೆದುಕೊಂಡ್ರು, ಬಿ ಶಂಕರನ ಪರ್ಮಿಷನ್ ತೊಗೊಂಡ್ರೋ ಗೊತ್ತಿಲ್ಲ, ಅವ್ರ ಮಕ್ಕಳ ಪರ್ಮಿಷನ್ ತೆಗೆದುಕೊಂಡ್ರೋ ಗೊತ್ತಿಲ್ಲ. ಅದ್ರ ಲೀಸ್ ಪ್ರಾಪರ್ಟಿ ಇನ್ನೊಬ್ಬರೇ ಹಸ್ತಾಂತರ ಮಾಡುವಂತಿಲ್ಲ. ಆದರೂ ಕೂಡ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿರು. ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ದಲ್ಲಿ ಅಲ್ಲಿ ಏನು ಸಂದಾಯ ಆಗಬೇಕಿತ್ತು ರಶೀತಿಯನ್ನು, ಅಲ್ಲಿ ಟ್ಯಾಕ್ಸನ್ನು ತುಂಬಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಿದರು. ನಾವೇನು ಕೇಳ್ತೇವೆ, ಈಗ ಆ ಕಾಂಗ್ರೆಸ್ ಭವನ ಕಾಂಗ್ರೆಸ್ ಪಕ್ಷ ಹೆಸರು ಮೇಲಿದೆಯೋ ಅಥವಾ ಬಿ ಶಂಕರಾನಂದವ್ರ ಹೆಸರು ಮೇಲಿದೆಯೋ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಮೇಲಿದೆ, ಅದು ಸ್ಪಷ್ಟತೆಯೇ ಇಲ್ಲ. ಇನ್ನೂ 45 ವರ್ಷ ಇತ್ತು. ಆದರೆ ಕೆಲವೊಂದು ಪಾರ್ಕಿಂಗ್ ಜಾಗ ಬಿಟ್ಟಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಆ ಪಾರ್ಕಿಂಗ್ ಜಾಗ ಯಾಕೆ ಬಿಟ್ಟಿದ್ದಾರೆ ಅಂದರೆ, ಇಂದಿಲ್ಲ ನಾಳೆ ಶಂಕರಾನಂದ ಮಕ್ಕಳು ಇಲ್ಲ, ನಮ್ಮ ತಂದೆ ಲೀಸ್ ಪ್ರಾಪರ್ಟಿ ಅವರಿಲ್ಲ, ಈಗ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ, ನೀವೆಲ್ಲ ಬುಲ್ಡೀಜರ್ ಹಚ್ಚಿ ಖಾಲಿ ಮಾಡಿರಿ, ಇದು ನಮ್ಮ ಸ್ವಚ್ಛ ಮಾಡಿ ಕೊಡು ಅಂತಂದರೆ ಪರಿಸ್ಥಿತಿ ನೆಟ್ಟಗಾಗಕ್ಕಿಲ್ಲ ಅಂತ ಮೊದಲ ವಿಚಾರ ಮಾಡಿ ಅವ್ರು ಏನು ಮಾಡಿದ್ರು, ಖುಲ್ಲಾ ಜಾಗೇನು ಬಿಟ್ಟಿದ್ದಾರೆ. 38 ಗುಂಟೆಯಲ್ಲಿ 9 ಗುಂಟೆ ಅವರು ಕಾಂಗ್ರೆಸ್ ಭವನ ಕಟ್ಟಿದ್ದಾರೆ. ಉಳಿದ ಜಾಗ ಎಲ್ಲ ಖುಲ್ಲಾ ಇದೆ. ಈಗಲೂ ಕೂಡ ಇನ್ನು ಶಂಕರಾನಂದ ಮೊಮ್ಮಕ್ಕಳು ಅಥವಾ ಮಕ್ಕಳು ಏನಾದರೂ ಪ್ರಯತ್ನ ಮಾಡಿದರೆ ಮರಳಿ ಆ ಉಳಿದ ಏನು ಖಾಲಿ ಜಾಗ ಇದೆ ಅದನ್ನು ಪಡ್ಕೊಳ್ಬೋದು. ಅವರು ವಿಚಾರ ಮಾಡಬೇಕು. ಆದರೆ ಸಾರ್ವಜನಿಕರು ಇದು ಮಾಹಿತಿ ತಿಳಿಸಿದ್ದೇವೆ. ಇನ್ನು ಬಿ ಶಂಕರಾನಂದ ಕೂಡ ಭಾಳ ಗಮನ ಹರಿಸಬೇಕಾಗಿತ್ತು. ಅವರು ಕೂಡ ಗಮನ ಹರಿಸಲಿಲ್ಲ. ಯಾಕಂದರೆ ಕಾಂಗ್ರೆಸ್ ನಿಷ್ಠಾವಂತಿದ್ದರು. 7 ಸಲ ಆರಿಸಿ ಬಂದು ಕೇಂದ್ರೀಯ ಮಂತ್ರಿಗಳಾಗಿದ್ದರು. ಅಂಥವ್ರು ಇರಪ್ಪ, ಇದನ್ನು ಜಾಗ ನೀವೇ ತಗೋರಿ ಅಂತ ಬಿಟ್ಟುಕೊಡಿದಾರೋ ಇಲ್ಲೋ ಗೊತ್ತಿಲ್ಲ. ಮತ್ತು ಮುಖ್ಯಮಂತ್ರಿ ಕೂಡ ಉದ್ಘಾಟನೆ ಮಾಡಿ ಹೋದರು. ಅವಾಗ ಕೂಡ ಅವ್ರಿಗೆ ಗಮನಕ್ಕನೇ ಇಲ್ಲ. ಅಂದರೆ ಇಲ್ಲಿ ಕಾರ್ಪೊರೇಷನ್ದವರು ಎಸ್ ರವಿ ಅವರು, ನಂತರ ಭೀಮಸಿರಾವ್ ಶಿಂದೆ ಅವರು, ಶಂಕರಾನಂದ ಹಳೆಯವರು, ಶಂಕರಾನಂದ ಒಪ್ಪಿಗೆ ಪಡೆದಾರೋ ಗೊತ್ತಿಲ್ಲ. ನಂತರ ರಮೇಶ್ ಜಾರಕಿಹೊಳಿ ಅವರು, ಇವರೆಲ್ಲ ಕೂಡ್ಕೊಂಡು ಅಲ್ಲಿ ನಿರ್ಮಾಣ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಭಾಳ ಒಳ್ಳೆಯದು. ಅದರಲ್ಲಿ ಕಾಂಗ್ರೆಸ್ ಮೀಟಿಂಗ್ ನಡೀತಾ ಇದ್ದಾವ? ಇಲ್ಲವೇ ಇಲ್ಲ. ಅವರು ತಮ್ಮ ಮನೆಯಲ್ಲಿ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆ ಬಿ ಶಂಕರಾನಂದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ತಿಳಿಸ್ಬೇಕಾಗಿತ್ತು ಮತ್ತು ಸಾರ್ವಜನಿಕ ಕೂಡ ತಿಳಿಸ್ಬೇಕಾಗಿತ್ತು. ಬಿ ಶಂಕರಾನಂದ ಏನು ಲೀಸ್ ಪ್ರಾಪರ್ಟಿ ಮೇಲೆ, ಲೀಸ್ ಜಮೀನು ಮೇಲೆ ಕಾಂಗ್ರೆಸ್ ಭವನ ಇದೆಯೋ ಇಲ್ಲ, ಅದನ್ನು ಕಾಂಗ್ರೆಸ್ ಮುಖಂಡರೇ ತಿಳಿಸ್ಬೇಕು. ನಾನು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.